ದೇಶ ತಳತಳಗ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನನಗೂ ಸಾಧ್ಯ ಇಲ್ಲ, ರಾಜಣ್ಣನಿಗೂ ಸಾಧ್ಯ ಇಲ್ಲ. ಆದರೆ ಕಾಂಗ್ರೆಸ್ ಅನ್ನ ತಳತಳಗ ಮಾಡುದು. ಪಾಪ ರಾಜಣ್ಣ ಹೇಳಿರೋದ್ರಲ್ಲಿ ಏನು ತಪ್ಪಿಲ್ಲ. ಹೆಚ್ಚು ಕಡಿಮೆ ಕಾಂಗ್ರೆಸ್ ಮುಳುಗುತ್ತಾ ಇದೆ. ಇನ್ನು ತಳತಳಗಾದ್ರೇನು ಮೇಲಾದ್ರೇನು ಮುಗಿತಾ ಬಂದ್ಬಿಟ್ಟಿದೆ. ಅಲ್ಲಿರೋರೀಗ ಇದು ಮುಳುಗಿದ ಮೇಲೆ ನಾವು ಎಲ್ಲಿ ಆಶ್ರಯ ಪಡ್ಕೋಬೇಕು ಅನ್ನೋದ್ರ ಯೋಚನೆಯಲ್ಲಿದ್ದಾರೆ. ಕಾಂಗ್ರೆಸ್ನಲ್ಲಿರೋರು ನನ್ನ ತರ ಚಿಂತೆ ಮಾಡೋರು ಬಹಳ ಆಗಿದ್ದಾರೆ. ಈಗ ನಾನೊಂದು 8-9 ವರ್ಷದ ಹಿಂದೆ ಚಿಂತೆ ಮಾಡಿದೆ, ಈ ಕಾಂಗ್ರೆಸ್ ಮುಳುಗ್ತದೆ, ನಡಿಯಪ್ಪ ಬೇರೆ ಕಡೆ ಹೋಗ್ಲಾನ ಅಂತ. ನಾನು ಬಿಜೆಪಿಯಲ್ಲಿ ಬಂದು ರಕ್ಷಣೆ ಪಡ್ಕೊಳ್ಳಿಲ್ವೇ? ಹಾಗೆ ಈ ಕಾಂಗ್ರೆಸ್ ಅನ್ನು ನಂಬಿಕೊಂಡು ಸಾವಿರಾರು ಜನ ಹಾಳಾಗಿ ಹೋಗ್ಬಿಟ್ಟಿದ್ದಾರೆ. ಪಾಪ ಲೂಟಿ ಹೊಡಿತಾನೆ ಇದ್ದಾರೆ, ಪಾಪ ಹಾಳಾದವರು ಹಾಳಾಗ್ತಾನೆ ಇದ್ದಾರೆ. ಅದರಿಂದಾಗಿ ಯಾವುದೂ ತಳತಳಗಾಗಲ್ಲ, ಕಾಂಗ್ರೆಸ್ ತಳತಳಗಾಗ್ಬೋದು. ಪ್ರಾರಂಭ ಆಗಿದೆ ಅಂತ ನಾನೇ ಹೇಳಿದ್ನಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಎತ್ತಂಗಡಿ ಪ್ರಾರಂಭ ಆಗಿದೆ. ಅದಕ್ಕೆ ಹಲವಾರು ಸೂತ್ರಗಳನ್ನ ಮೇಲಿಂದ ಕುಳಿತು ಎಲ್ಲ ಮಾಡ್ತಿದ್ದಾರೆ. ಇದು ಹಿಂದುಳಿದ ವರ್ಗಗಳ ವಿಚಾರ ತಗೊಂಡು ನೆಪ ಮಾಡ್ಕೊಂಡು ಇವರನ್ನ ಶೆಡ್ಗೆ ಕಳಿಸೋ ಕೆಲಸನ ಮಾಡ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ, ಅಲ್ಲಿ ಶೆಡ್ ರೆಡಿ ಆಗಿದೆ ಪಾಪ ಅವ್ರಿಗೆ. ಅದು ಇನ್ನೂ ಒಂದು ಹೇಳಿದ, ಇನ್ನೂ ಒಂದು ಕೇಳಿ ಬಂದಿದೆ. ಮುಂದಿನ ಏಪ್ರಿಲ್ ತಿಂಗಳಲ್ಲಿ ರಾಜ್ಯಸಭಾ ಇದೆ, ರಾಜ್ಯಸಭಾ ಕಳಿಸ್ತೀವಿ ಅಂತ ಕೂಡ ಪಾಪ ಅವ್ರಿಗೆ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ. ಇರಲಿ, ಅವರ ಪಕ್ಷದ ವಿಷಯ ನಮಗೆ ಹೆಚ್ಚಿಗೆ ಬೇಕಾಗಿಲ್ಲ. ಆದ್ರೆ ಕಾಂಗ್ರೆಸ್ ತಳತಳಗ ಆಗ್ತದೆ ಅನ್ನೋದು ಖಾತ್ರಿಯಾಗಿದೆ.